ವೆಲ್ಕಮ್ ಟು ಜೈವಿ ಸರಂಗಿ ಕ್ರಿಯೇಷನ್. ಇವತ್ತೊಂದು ಹೊಸ ಡಿಸೈನು ಬಿಗಿನರ್ಸು ಸಹ ಹಾಕುವಂಥದ್ದು, ಬೇಗ 1 ಗಂಟೆಯಲ್ಲಿ ಮುಗಿಸುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಆ್ಯಸ್ ಇವಲಿ ಕ್ರೋಶ 10 ನಂಬರ್ ತೊಗೊಂಡಿದ್ದೀನಿ. 6 ಎಳೆ ದಾರನ ಈ ರೀತಿ ಸುತ್ತಿ ಲಾಸ್ಟಲ್ಲಿ ಈ ರೀತಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕ್ಲಾತ್ ಮೇಲ್ಗಡೆಯಿಂದ ಫಸ್ಟ್ ನಾವು ಈ ರೀತಿ ಹೋಲ್ ಮಾಡಿಕೊಂಡು ದಾರನ ಎಳೆದು ತಂದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪಕ್ಕದಲ್ಲಿ ಬಿಚ್ಚೋಗಬಾರ್ದು ಅಂತ ಹೇಳಿ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. 5 ಚೈನನ್ನು ಹಾಕೊಳ್ಳಿ. 1 2 3 4 5. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಪಕ್ಕದಲ್ಲಿ ಇನ್ನೊಂದು ಲಾಕನ್ನು ಮಾಡ್ಬೋದು. ಇದು ನಿಮ್ಮ ಚಾಯ್ಸ್, ಮಾಡಿದ್ರೆ ಮಾಡ್ಬೋದು, ಬೇಡ ಅಂತಂದ್ರೂ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ದಾರ ಮುಂದೆ ಮಾಡಿ ಬೀಡ್ಸ್ನ ಈ ರೀತಿ ಒಂದು ಡಿಸೈನ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಬೋದು. ಈ ಸ್ಪೇಸಲ್ಲಿ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ನಂತರ ಕ್ರೋಶ ಮೇಲೆ 1 ಸಾರಿ 2 ಸಾರಿ ದಾರನ ಸುತ್ತಕೊಂಡು ಈ ರೀತಿ ಸ್ಲ್ಯಾಟಿಂಗ್ ಲೈನ್ ಬರುತ್ತಲ್ಲ, ಆ ರೀತಿ ಒಂದು ಗ್ಯಾಪಲ್ಲಿ ಇಟ್ಕೊಳ್ಳಿ. ಈ ರೀತಿ ಸ್ವಲ್ಪ ಲೆಂತಿಯಾಗಿ ಇಟ್ಕೊಳ್ಳಿ, ತುಂಬ ಲೆಂತಿಯಾಗಿ ಇಷ್ಟು ಬೇಡ, ಜಸ್ಟ್ ಸ್ಲ್ಯಾಟಿಂಗ್ ಲೈನ್ ಹೇಗೆ ಬರುತ್ತೆ ಹಾಗೆ ಇಟ್ಕೊಳ್ಳಿ. ಹೋಲ್ಡ್ ಮಾಡಿ ದಾರನ ಎಳೆದು ತಂದು ಎರಡರಲ್ಲೊಂದು ಟ್ರಿಪಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 3 ಚೈನನ್ನು ಹಾಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶದ ಮೇಲೆ 1 ಸಾರಿ 2 ಸಾರಿ ದಾರನ ಸುತ್ತಕೊಂಡು ನಾವು ಈ ಟ್ರಿಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ, ಆ ಟ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಈ ರೀತಿ ದಾರನ ಎಳೆದು ತಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಈ ರೀತಿ ಟ್ರಿಬಲ್ ಕ್ರೋಶ ಹಾಕೊಬೇಕು. ನೆಕ್ಸ್ಟ್ ಅಗೇನ್ ಇನ್ನೊಂದು 2 ಸಾರಿ ದಾರನ ಸುತ್ತಕೊಂಡು ಮತ್ತೆ ಅದೇ ಆರ್ಚ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಎರಡರಲ್ಲೊಂದು ಮತ್ತೆ ಕ್ರೋಶದ ಮೇಲೆ ದಾರನ ಸುತ್ತಕೊಳ್ಳಿ. ಮತ್ತು ಆ ಒಂದು ಕಂಬನ ಹಾಕೊಬೇಕು. ಕಂಬ ಹಾಕಿದೆ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿದ ನಂತರ 3 ಟ್ರಿಬಲ್ ಕ್ರೋಶ ಕಂಬಗಳನ್ನು ಹಾಕ್ಕೊಂಡು 3 ಚೈನನ್ನು ಹಾಕೊಳ್ಳಿ. ಮೊದಲೇ ಒಂದು ಹಾಕಿದೆ, ಈಗ 2 ಹಾಕ್ಕೊಂಡಿದ್ದೀನಿ. ಲಾಕ್ ಮಾಡಿ ಸೇಮ್ ಅದೇ ಆರ್ಚ್ ಒಳಗಡೆ ಹೋಗಿ ಈ ರೀತಿ ಲಾಕ್ ಮಾಡಿ. ಮತ್ತು ಅಲ್ಲಿಂದ 3 ಚೈನನ್ನು ಹಾಕೊಳ್ಳಿ. 1 2 3 ಚೈನ್ ಹಾಕೊಂಡು ಮತ್ತೆ ಕ್ರೋಶದ 2 ಸಾರಿ ದಾರ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳೆದು ತಂದು ಎರಡರಲ್ಲೊಂದು ಮತ್ತೆ ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳೆದು ತಂದು ಎರಡರಲ್ಲೊಂದು ಮತ್ತೆ ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳೆದು ತಂದು ಎರಡರಲ್ಲೊಂದು 3 ಸಾರಿ ಹಾಕಿದ ನಂತರ 3 ಚೈನನ್ನು ಹಾಕ್ಕೊಂಡು ಅಲ್ಲಿ ಹೋಗಿ ಲಾಕ್ ಮಾಡಿ. ಇದು ಈ ಶೇಪ್ ಬರುತ್ತೆ ಅಂದರೆ ಪೆಟಲ್ ಫಾರ್ಮ್ ಬರುತ್ತೆ. ಇದು ನೋಡಿ ಬರ್ತಾ ಇದೆ. ಇನ್ನೊಂದು ಪೆಟಲ್ ಫಾರ್ಮ್ ಬರುತ್ತೆ. ಚೈನನ್ನು ಹಾಕೊಳ್ಳಿ. 1 2 3 ಕ್ರೋಶನ 2 ಸಾರಿ ದಾರ ಸುತ್ತಕೊಂಡು ದಾರ ಎಳೆದು ತಂದು ಎರಡರಲ್ಲೊಂದು
ಕ್ರೋಶದ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲೊಂದು ಮತ್ತೆ ದಾರ ನೆಕ್ಸ್ಟ್ 3 ಚೈನ್ ಹಾಕಿ ಲಾಕ್ ಮಾಡಿ. 3 ಚೈನ್ ಬೇಡ, ಸ್ಕಿಪ್ ಮಾಡಿ ಟ್ರಿಪಲ್ ಕ್ರೋಶ ಆದಮೇಲೆ ಡೈರೆಕ್ಟಾಗಿ ಇದು ಒಂದು ಟಿಪ್ಸು, ನಾವು 3 ಚೈನ್ ಹಾಕೋದ್ರಲ್ಲಿ ಇಲ್ಲೇ ಅದು ಎಲ್ಲಿಂದ ನಾವು ಲಾಕ್ ಮಾಡಬೇಕಾಗುತ್ತೆ, ಅಷ್ಟು ಪರ್ಫೆಕ್ಟಾಗಿ ಒಂದು ಪೆಟಲ್ ಫಾರ್ಮ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಇದಕ್ಕೆ 3 ಚೈನ್ ಆದಮೇಲೆ 3 ಡಬಲ್ ಕ್ರೋಶವನ್ನು ಮಾಡಿಕೊಂಡು ಟ್ರಿಬಲ್ ಕ್ರೋಶವನ್ನು ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲೇ ಲಾಕ್ ಮಾಡಿ. ಅದೇನು ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಬ್ಯಾಕ್ ಫಾರ್ಮ್ ಅದು ನೀಟಾಗಿ ಬರುತ್ತೆ ನೋಡಿ, ನೀವೇ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಒಂದು ಮಿನಿ ಸ್ಲ್ಯಾಟಿಂಗ್ ಹಾರ್ಚ್ ಥರ ಬರುತ್ತೆ. ಮತ್ತು ಇಲ್ಲಿ ಒಂಥರ ಫಾರ್ಮ್ ಚೆನ್ನಾಗಿ ಕೂತಿದೆ ಒಂದು ಡಿಸೈನ್. ಈ ಥರ ಹಾಕಬೇಕು ಅಂದರೆ ನೀವು ಡೈರೆಕ್ಟಾಗಿ ಹಿಲ್ ಲಾಕ್ ಮಾಡಿದಾಗ ಈ ರೀತಿ ಡಿಸೈನ್ ಬರುತ್ತೆ. ನೆಕ್ಸ್ಟ್ 5 ಚೈನ್ 1 2 3 4 5. ಮತ್ತೆ ಬೇಕಿದ್ದರೆ ಇನ್ನೊಂದು ಕ್ರೋಶವನ್ನು ಹಾಕೊಬೋದು. ದಾರ ಮುಂದೆ ಮಾಡಿ ಈ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನಲ್ಲಿ ನಾರ್ಮಲ್ ರೌಂಡ್ ಬೀಡ್ಸ್ ತೊಗೊಂಡಿದ್ದೆ, ಡಿಸೈನ್ ಬೀಡ್ಸಸ್. ಇದು ಒಂದು ಅಂದರೆ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ನಂತರ ಕ್ರೋಶನ 2 ಸರಿ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪಲ್ಲಿ ಲಾಕ್ ಮಾಡಿ ದಾರ ಎಳೆದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲೊಂದು ಟ್ರಿಬಲ್ ಕ್ರೋಶವನ್ನು ಹಾಕ್ಕೊಂಡು 3 ಚೈನನ್ನು ಹಾಕಿ ಕ್ರೋಶದ ಮೇಲೆ ಮತ್ತೆ 2 ಸರಿ ದಾರ ಸುತ್ತಕೊಂಡು ಕಂಬನ ಹಾಕ್ಕೊಬೇಕು. ಚೆನ್ನಾಗಿ ಮತ್ತೆ ಹದಗೆದಲ್ಲಿ ಲಾಕ್ ಮಾಡಿ ಸ್ವಲ್ಪ ಹಿಂದೆ ಸರಿಸ್ಕೊಳ್ಳಿ. ಮತ್ತು 3 ಚೆನ್ನಾಗಿ 1 2 3 ಕ್ರೋಶ ಮೇಲೆ 1 ಸರಿ ದಾರ ಸುತ್ತಕೊಂಡು 2 ಸರಿ ಟ್ರಿಬಲ್ ಕ್ರೋಶ 3 ಸರಿ ಟ್ರಿಬಲ್ ಕ್ರೋಶ ಕಂಬಗಳನ್ನು ಹಾಕೊಳ್ಳಿ. ಆಗಿದೆ, ಈ ಚೈನನ್ನು ಹಾಕೊಳ್ಬೇಕು. 1 2 3 ನೆಕ್ಸ್ಟ್ ಲಾಕ್ ಮಾಡಿ. ನಂತರ ಸ್ವಲ್ಪ ಬೆರಳು ಸಹಾಯದಿಂದ ಹಿಂದೆ ಚಲಗಿಸ್ಕೋಬೇಕು. ನಂತರ 3 ಚೈನ್ 1 2 3 ಚೈನ್ ಕ್ರೋಶ ಮೇಲೆ 2 ಸರಿ ದಾರ ಸುತ್ತಿ ಅದೇ ಗ್ಯಾಪಲ್ಲಿ ಹೋಗಿ 3 ಡಬಲ್ ಕ್ರೋಶವನ್ನು ಹಾಕಬೇಕು.
ಮತ್ತು ಲಾಕ್ ಮಾಡಿ, ಮತ್ತು ಇನ್ನೊಂದು ಲಾಕ್ ಮಾಡಿ, ಸೇಮ್ ಇದೇ ರೀತಿ ಅಲ್ಲೊಂದು ಡಿಸೈನನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಸ್ಯಾರಿಯಲ್ಲಿ ಸ್ಯಾರಿ ಪೂರ್ತಿ ನೀವು ಮಾಡಿ ತೋರಿಸ್ಬೋದು. ಈ ರೀತಿ ಬರ್ತಾ ಇದೆ ನೋಡಿ.